ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೇರಾ ಚಾನಲ್. ಇತ್ತೀಚಿನ ದಿನಗಳಲ್ಲಿ ನೀವು ಹಣದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಆದಾಯ ಜಾಸ್ತಿ ಆಗ್ಬೋದಾ ಅಥವಾ ಸಾಲದ ಸಮಸ್ಯೆಗಳು ಕಡಿಮೆ ಆಗ್ಬೋದಾ? ಸಾಲದ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದೆ, ಅನಿರೀಕ್ಷಿತವಾಗಿ ಧನಲಾಭ ನಿಮ್ಮ ಜೀವನಕ್ಕೆ ಬರ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾವು ಉತ್ತರವನ್ನು ನೋಡೋಣ. ಅದರಲ್ಲೂ ಕೂಡ ಶ್ರೀ ಮಹಾಲಕ್ಷ್ಮಿ ದೇವಿಯ ಒಂದು ದಿವ್ಯ ಕೃಪೆಯಿಂದ ಕಾರ್ಡ್ಗಳ ಮೂಲಕ ನಿಮ್ಮ ಹಣಕಾಸಿನ ಭವಿಷ್ಯದ ಬಗ್ಗೆ ಒಂದು ವಿಶೇಷ ಸಂದೇಶವನ್ನು ಈ ದಿನ ನಾವು ತಿಳಿದುಕೊಳ್ಳೋಣ. ಈ ರೀಡಿಂಗ್ನಲ್ಲಿ ನಿಮಗೆ ಸಿಗುವೊಂದು ಸಂದೇಶ ಹೊಸ ಆದಾಯದ ಅವಕಾಶ, ಹಣ ಬರುವಂಥ ಸೂಚನೆ, ಹೂಡಿಕೆಯಿಂದ ಬರುವಂಥ ಲಾಭ ಆಗಿರ್ಬೋದು, ನಿಮ್ಮ ಆರ್ಥಿಕ ಜೀವನದಲ್ಲಿ ಬರ್ತಾ ಇರುವಂತಹ ಒಂದು ಇಂಪಾರ್ಟೆಂಟ್ ಆಗಿರೋ ಚೇಂಜಸ್ ಬಗ್ಗೆ ಖಂಡಿತ ಇರಬಹುದು. ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು 3 ಬಾರಿ ಹೇಳ್ಕೊಳ್ತಾ, ಇಲ್ಲಿ 3 ಕಾರ್ಡ್ಗಳು ಕಾಣ್ತಾ ಇದೆ ಅಲ್ವಾ? 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ಒಂದು ಕ್ರಿಸ್ಟಲ್ಗಳು ಏನು ಕಾಣ್ತಾ ಇದೆ, ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತಲೇ ಇರುವಂಥ ಒಂದು ಕ್ರಿಸ್ಟಲ್ಗಳಾಗಿರುತ್ತೆ. ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡೋದ್ರಿಂದ ಒಂದು ಸಾಲದ ಸಮಸ್ಯೆ ಆಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದರೆ ಖಂಡಿತ ಸಹಾಯವನ್ನು ಈ ಕ್ರಿಸ್ಟಲ್ಗಳು ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಯಾವುದಾದ್ರೂ ಹಣ ಬರೋದು ಸ್ಟಕ್ ಆಗಿದೆ, ಬರ್ತಾ ಇಲ್ಲ, ದುಡ್ಡು ಕೊಡಬೇಕಾದವರು ಕೊಡ್ತಾ ಇಲ್ಲ ಅನ್ನೋದಾದರೆ ಖಂಡಿತ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಯಾರಿಗೆಲ್ಲ ಬೇಕಾಗಿದೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಮಹಾಲಕ್ಷ್ಮಿಯವರ ಸಂದೇಶ ಏನಿದೆ ಅನ್ನೋದನ್ನು ನೋಡೋಣ. ಡಿಕ್ಲಟರ್ ಕಾರ್ಡ್. ನಿಮ್ಮ ಜೀವನದಲ್ಲಿ ಈಗ ಬೇಡದೇ ಇರುವಂಥ ವಸ್ತುಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಹಳೆಯ ನೆನಪು ಮತ್ತು ಒಂದು ನೆಗೆಟಿವ್ ಎನರ್ಜಿನ ಬಿಡುಗಡೆ ಮಾಡುವಂಥ ಸಮಯ ಬಂದಿದೆ ಅನ್ನೋ ಒಂದು ಸಂದೇಶವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಣಕಾಸಿನ ವಿಷಯದಲ್ಲಿ ಈ ಕಾರ್ಡ್ ಬಂದಿರೋದ್ರಿಂದ ಹಣದ ಹರಿವನ್ನು ತಡೀತಾ ಇರುವಂಥ ಹಳೆಯ ಅಭ್ಯಾಸಗಳಾಗಿರ್ಬೋದು ಅಥವಾ ಕೆಲವೊಂದು ಕನ್ಫ್ಯೂಷನ್ಸು ಮತ್ತು ಬೇಡದೇ ಇರುವಂಥ ಖರ್ಚುಗಳನ್ನು ದೂರ ಮಾಡಬೇಕು ಅನ್ನೋ ಒಂದು ಸೂಚನೆ ನಿಮಗೆ ಇಲ್ಲಿ ಸಿಗ್ತಾ ಇದೆ. ನೀವು ಹೊಸ ಅವಕಾಶಗಳು ಮತ್ತು ಸಮೃದ್ಧಿಯನ್ನು ಸ್ವೀಕಾರ ಮಾಡೋದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಜಾಗ ಅನ್ನೋದು ಸೃಷ್ಟಿಯಾಗಬೇಕಾಗಿರುತ್ತೆ. ಒಂದು ಗ್ಲಾಸಲ್ಲಿ ನೀವು ನೀರಿದೆ ಅಂದ್ಕೊಳ್ಳಿ, ಆಲ್ರೆಡಿ ನೀರಿರೋದ್ರಿಂದ ನೀವು ಮತ್ತೆ ಅದಕ್ಕೆ ನೀರನ್ನು ಹಾಕಿದಾಗ ಏನಾಗುತ್ತೆ, ಓವರ್ಫ್ಲೋ ಆಗೋಗುತ್ತೆ. ಅದೇ ರೀತಿ ಈ ಒಂದು ಬ್ಲಾಕೇಜಸ್ ಅನ್ನೋದು ನಿಮ್ಗೆ ಈಗಾಗಲೇ ಆಲ್ರೆಡಿ ಇದೆ. ನೀವು ಹೊಸದನ್ನು ಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಸ್ವೀಕಾರ ಮಾಡುವಂಥ ಒಂದು ಜಾಗ ಅಲ್ಲಿ ಇರೋದಿಲ್ಲ. ಹಾಗಾಗಿ ಹಳೆದನ್ನೆಲ್ಲ ಬಿಟ್ಟಾಗ ಮಾತ್ರ ಹೊಸ ಆಶೀರ್ವಾದಗಳಿಗೆ ದಾರಿ ಅನ್ನೋದು ಸಿಗುತ್ತೆ. ಒಂದು ಪರಿಹಾರ ಏನು ಅಂತ ನೋಡೋದಾದರೆ, ಪ್ರತಿ ಶುಕ್ರವಾರ ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಒಂದು ಮೂಲೆಯನ್ನು ಸ್ವಚ್ಛ ಮಾಡೋದು, ಬಳಕೆ ಇಲ್ಲದೆ ಇರುವಂಥ ವಸ್ತುಗಳನ್ನೆಲ್ಲ ದಾನ ಮಾಡೋದು ಅಥವಾ ತೆಗೆದು ಹಾಕೋದು. ನಂತರ ಮಹಾಲಕ್ಷ್ಮಿ ದೇವಿಯ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡೋದು. ಇದರಿಂದ ಯಾವೆಲ್ಲ ಒಂದು ಸ್ಟ್ಯಾಗ್ನೆಂಟ್ ಶಕ್ತಿಗಳಿದೆ, ಎನರ್ಜಿಗಳಿದೆ, ಅದೆಲ್ಲವುದು ಕೂಡ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹೊಸ ಒಂದು ದುಡ್ಡಿನ ಅವಕಾಶಗಳು ನಿಮಗೆ ಬರೋದಕ್ಕೆ ಖಂಡಿತ ಇದು ನಿಮಗೆ ಸಹಾಯವನ್ನು ಮಾಡುತ್ತೆ. ಕೆಲವೊಂದು ಸಲ ಕಣ್ಣು ದೃಷ್ಟಿ ದೋಷಗಳು ತುಂಬ ಜಾಸ್ತಿ ಇರೋರಿಗೂ ಕೂಡ ಹಣಕಾಸಿನ ಸಮಸ್ಯೆಗಳು ಬರ್ತಾ ಇರುತ್ತೆ. ಮತ್ತು ನಿಮಗೆ ಆಗದೆ ಇರೋರು ಯಾರಾದರೂ ನಿಮಗೆ ಕೆಟ್ಟದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಏನಾದರೂ ಮಾಡಿಸಿದ್ರೆ ಕೂಡ ಈ ರೀತಿ ಯಾವೆಲ್ಲ ಕೆಲಸಗಳು ಆಗಬೇಕು ಆಗಿರುತ್ತೆ ಅದೆಲ್ಲ ಆಗೋದಿಲ್ಲ. ಮತ್ತು ಯಾರಾದರೂ ದುಡ್ಡು ಕೊಡಬೇಕಾದ್ರೆ ಅವ್ರು ಕೊಡೋದಿಲ್ಲ. ಮತ್ತೆ ತೊಂದರೆಗಳು ಬರ್ತಾನೆ ಹೋಗುತ್ತೆ. ಈ ರೀತಿ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಈ ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಈ 2 ಕ್ರಿಸ್ಟಲ್ಗಳು ಏನು ಕಾಣ್ತಿದೆ ಅಲ್ವಾ, ಇದೆರಡನ್ನೂ ಕೂಡ ಒಂದು ಕಣ್ಣು ದೃಷ್ಟಿ ದೋಷಕ್ಕೆ ಮತ್ತು ಮಾಟಮಂತ್ರದ ಸಮಸ್ಯೆಗಳು ಯಾರಿಂದ ಬಳಲ್ತಾ ಇದ್ದೀರಲ್ವ ಅವರಿಗಾಗಿಯೇ ಇರುವಂಥ ಒಂದು ಕ್ರಿಸ್ಟಲ್ಗಳು ಇದಾಗಿರುತ್ತೆ. ಯಾರಿಗೆಲ್ಲ ಒಂದು ನೆಗೆಟಿವ್ ಎನರ್ಜಿಯಿಂದ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅವರು ಕೂಡ ಇದನ್ನು ಉಪಯೋಗ ಮಾಡಬಹುದು. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಮಹಾಲಕ್ಷ್ಮಿಯವರ ಸಂದೇಶ ಏನಿದೆ ಅಂತ ನೋಡೋದಾದರೆ, ಈ ಕಾರ್ಡ್ ನಿಮ್ಮ ಆಶೀರ್ವಾದ ಮತ್ತು ಸಮೃದ್ಧಿಯನ್ನು ಸ್ವೀಕರಿಸುವಂಥ ನಿಮ್ಮ ಹೃದಯವನ್ನು ಓಪನ್ ಮಾಡಬೇಕು ಅನ್ನೋ ಒಂದು ಸಂದೇಶನ ಕೊಡ್ತಾ ಇದೆ. ಕೆಲವೊಂದು ಸಲ ನಾವು ಭಯ, ಅನುಮಾನ, ಹಳೆ ನೋವುಗಳು, ಇದು ನನಗೆ ಸಿಗೋದಿಲ್ಲ ಅನ್ನೋ ಒಂದು ಅಪನಂಬಿಕೆಯಿಂದ ಜೀವನದ ಮುಂದೆ ಹೋಗ್ತಾ ಇರುತ್ತೆ. ಈ ರೀತಿ ನಂಬಿಕೆಗಳಿಂದ ಒಳ್ಳೆಯ ಅವಕಾಶಗಳನ್ನು ಕೂಡ ನಾವು ಸ್ವೀಕಾರ ಮಾಡೋದಿಲ್ಲ.
ಹಾಗಾಗಬಾರ್ದು ಅಂದರೆ ಓಪನ್ ಮೈಂಡ್ ಆಗಿರಬೇಕು, ಓಪನ್ ಹಾರ್ಟೆಡ್ ಆಗಿರಬೇಕು. ಆಗಲೇ ಹೊಸ ಅವಕಾಶಗಳು, ಪ್ರೀತಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು ಅಥವಾ ಸಮೃದ್ಧಿಯ ಬಾಗಿಲನ್ನು ತೆರೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅವುಗಳನ್ನು ಸ್ವೀಕಾರ ಮಾಡೋದಕ್ಕೆ ನೀವು ಸಿದ್ಧ ಆಗಿರಬೇಕಾಗುತ್ತೆ ಅಷ್ಟೇ. ನೀವು ಆಶೀರ್ವಾದಗಳಿಗೆ ಅರ್ಹರಾಗಿದ್ದೀರಾ, ಆದರೆ ಸಮೃದ್ಧಿಯನ್ನು ಸ್ವೀಕಾರ ಮಾಡುವಂಥ ಹೃದಯವನ್ನು ನೀವು ಹೊಂದಿಲ್ಲ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಪ್ರತಿದಿನ ಬೆಳಗ್ಗೆ ಕನ್ನಡಿ ಮುಂದೆ ನಿಂತು 11 ಬಾರಿ ಹೀಗೆ ಹೇಳಿ ಒಂದು ಸರಳ ಪರಿಹಾರವನ್ನು ನೀವು ಮಾಡಬಹುದು. ನಾನು ಮಹಾಲಕ್ಷ್ಮಿಯ ಆಶೀರ್ವಾದಗಳನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದೇನೆ, ನನ್ನ ಜೀವನ ಸಮೃದ್ಧಿ ಮತ್ತು ಐಶ್ವರ್ಯದಿಂದ ತುಂಬಿದೆ ಅನ್ನೋ ಒಂದು ಅಫರ್ಮೇಷನನ್ನು ನೀವು ಹೇಳ್ಕೊಬೋದು. ನಂತರ ಮಹಾಲಕ್ಷ್ಮಿಗೆ ಒಂದು ಬಿಳಿ ಅಥವಾ ಪಿಂಕ್ ಆಗಿರೋ ಗುಲಾಬಿ ಬಣ್ಣದ ಹೂವನ್ನು ಅರ್ಪಣೆ ಮಾಡಿ. ಇದರಿಂದ ನಿಮ್ಮಲ್ಲಿರುವಂಥ ಒಂದು ಸ್ವೀಕಾರದ ಶಕ್ತಿ ಜಾಸ್ತಿ ಆಗುತ್ತೆ. ನಿಮ್ಮ ಜೀವನದಲ್ಲಿ ಧನ, ಸಂತೋಷ ಮತ್ತು ಅವಕಾಶಗಳ ಹರಿವು ಜಾಸ್ತಿ ಆಗುತ್ತೆ. ಕೆಲವೊಂದು ಸಲ ನಮ್ಮ ಜಾತಕದಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿದ್ದಾಗ ಬಹಳಷ್ಟು ಮಾನಸಿಕ ತೊಂದರೆಗಳು ಕಾಡ್ತಾ ಇರುತ್ತೆ. ಯೋಚನೆ ಮಾಡೋದು, ಅತಿಯಾಗಿ ಯೋಚನೆ ಮಾಡೋದು, ನಿದ್ರೆನೇ ಬರೋದಿಲ್ಲ, ಎಲ್ಲ ಒಂದು ನೆಗೆಟಿವ್ ಥಾಟ್ಸೇ ಬರ್ತಿರುತ್ತೆ. ಯಾವುದ್ರ ಬಗ್ಗೆ ಯೋಚನೆ ಮಾಡಿದ್ರೂ ಕೂಡ ನೆಗೆಟಿವ್ ಆಗೇ ಬರ್ತಿರುತ್ತೆ ಮನಸ್ಸಿಗೆ. ಈ ರೀತಿ ತೊಂದರೆಗಳಿದ್ದಾಗ ಈ ಒಂದು ಮೂನ್ ಸ್ಟೋನ್ ಅನ್ನೋ ಒಂದು ಕ್ರಿಸ್ಟಲನ್ನು ನೀವು ಉಪಯೋಗ ಮಾಡಬಹುದು. ಇದನ್ನು ನಾವು ಕ್ಲೆನ್ಸ್ ಮಾಡಿ ನಿಮ್ಮ ಹೆಸರಲ್ಲೇ ಅದಕ್ಕೆ ಒಂದು ಎನರ್ಜೈಸ್ ಮಾಡಿರ್ತೀವಿ. ಹಾಗಾಗಿ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿ ಇರುವಂಥ ಒಂದು ಯೋಚನೆಗಳಾಗಿರ್ಬೋದು ಅಥವಾ ತುಂಬ ಒಂದು ಚಿಂತೆಗಳೇನಿದೆ ಅದೆಲ್ಲದು ಕೂಡ ಕಡಿಮೆ ಮಾಡೋದಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಚಂದ್ರನ ಒಂದು ಉಚ್ಚ ಸ್ಥಾನದಲ್ಲಿದ್ದಾಗ ನಮ್ಮ ಜಾತಕದಲ್ಲಿ ಖಂಡಿತವಾಗ್ಲೂ ಮನಸ್ಸಿಗೆ ಸಂಬಂಧಪಟ್ಟಂಥ ಯಾವ ತೊಂದರೆಗಳು ಬರೋದಿಲ್ಲ. ಎಲ್ಲ ಒಂದು ತೊಂದರೆಗಳನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಈ ಒಂದು ಮೂನ್ ಸ್ಟೋನ್ ಬ್ರೇಸ್ಲೆಟ್ ನಿಮಗೆ ಸಹಾಯವನ್ನು ಮಾಡುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮ್ಮ ಗುರಿಗಳನ್ನು ಸಾಧಿಸೋದಕ್ಕೆ ಸ್ಪಷ್ಟವಾಗಿರೋ ಒಂದು ಪ್ಲಾನಿಂಗ್ ಅನ್ನೋದು ಬೇಕಾಗಿದೆ. ಅದರ ಜೊತೆಯಲ್ಲಿ ಒಂದು ನೀವು ಆ್ಯಕ್ಟಿವ್ ಆಗಿರಬೇಕಾಗಿರೋದು ಕೂಡ ಅಗತ್ಯ ಇದೆ ಅನ್ನೋದು ಈ ಕಾರ್ಡಿಂದ ನಮಗೆ ತಿಳಿತಾ ಇರುವಂಥ ಸಂದೇಶ ಆಗಿದೆ. ನೀವು ಬಯಸ್ತಾ ಇರುವಂಥ ಧನಲಾಭ ಆಗಿರ್ಬೋದು, ಯಶಸ್ಸು ಅಥವಾ ಸಮೃದ್ಧಿ ನಿಮ್ಮ ಕಡೆ ಬರ್ತಾ ಇದೆ. ಆದರೆ ಕೇವಲ ಕಾಯೋದ್ರಿಂದ ಇದು ಸಿಗೋದಿಲ್ಲ. ನಿಮ್ಮ ಒಂದು ಕೆಲಸದ ಮೇಲೂ ಕೂಡ, ಪ್ರಯತ್ನದ ಮೇಲೂ ಕೂಡ ಇದು ಡಿಪೆಂಡ್ ಆಗಿರುತ್ತೆ. ನಿಮ್ಮ ಹಣಕಾಸು, ಕೆಲಸ, ವ್ಯವಹಾರ ಅಥವಾ ವೈಯಕ್ತಿಕ ಒಂದು ಗುರಿಗಳೇನಿದೆ ಸರಿಯಾದ ಯೋಜನೆಯನ್ನು ಹಾಕ್ಕೊಂಡಾಗ ಮಾತ್ರ ಇದನ್ನೆಲ್ಲ ನೀವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇಲ್ಲಿ ನಮಗೆ ಸಿಗ್ತಾ ಇರುವಂಥ ಸಂದೇಶ ಆಗಿದೆ. ಖಂಡಿತ ನೀವು ಹೆಜ್ಜೆ ಮುಂದೆ ಹೋದಷ್ಟು ಕೂಡ ಒಳ್ಳೆಯ ಸಮಯ, ದೈವಿಕವಾಗಿರುವಂಥ ಸಮಯ, ಡಿವೈನ್ ಟೈಮಿಂಗ್ ಅಂತ ಏನು ಹೇಳ್ತೀವಿ ಅದು ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಈ ಕಾರ್ಡ್ ದೈವಿಕ ಆಶೀರ್ವಾದದ ಜೊತೆಗೆ ನಿಮಗೆ ಪ್ರಯತ್ನವೂ ಅಗತ್ಯ ಇದೆ ಅಂತ ನೆನಪಿಸ್ತಾ ಇದೆ. ಮಹಾಲಕ್ಷ್ಮೀ ದೇವಿ ಅವಕಾಶಗಳನ್ನು ನೀಡಬಹುದು, ಆದರೆ ಅವುಗಳನ್ನು ಯಾರು ಉಪಯೋಗ ಮಾಡಿಕೊಳ್ಬೇಕು? ನೀವೇ ಅಲ್ವಾ? ಅದಕ್ಕೆ ನೀವು ರೆಡಿ ಇದ್ದಾಗ ಮಾತ್ರ ಇದೆಲ್ಲನೂ ಕೂಡ ಸಾಧ್ಯ ಆಗುತ್ತೆ. ನಿಮ್ಮ ಕನಸುಗಳಿಗೆ ಸ್ಪಷ್ಟವಾದ ಯೋಜನೆ ಏನಿದೆ ಅದನ್ನು ನೀವು ಮಾಡ್ಕೊಳ್ಳಿ ಮೊದಲಿಗೆ. ಇಂದು ನೀವು ತೆಗೆದುಕೊಳ್ಳುವಂಥ ಸಣ್ಣ ಸಣ್ಣ ಹೆಜ್ಜೆಗಳೇನಿದೆ ನಾಳೆ ದೊಡ್ಡ ಯಶಸ್ಸಿಗೆ ಅದು ಕಾರಣ ಆಗುತ್ತೆ. ಸರಳ ಪರಿಹಾರ ನೋಡೋದಾದರೆ ಪ್ರತಿ ಶುಕ್ರವಾರ ಒಂದು ಹಳದಿ ಒಂದು ಪೇಪರಲ್ಲಿ 3 ಇಂಪಾರ್ಟೆಂಟ್ ಆಗಿರೋ ಒಂದು ಏಮ್ ಏನಿದೆ ನಿಮಗೆ ಹಣಕಾಸಿನ ವಿಷಯದಲ್ಲಿ ಅದನ್ನು ಬರಿಬೇಕಾಗುತ್ತೆ. ಅಂದರೆ ನಾನು 2027ರಲ್ಲಿ ತುಂಬ ರಿಚ್ ಆಗಿರ್ತೀನಿ, ಈ ರೀತಿ ಆಗಿರ್ಬೋದು. ಈ ರೀತಿ ಏನಿದೆ ನಿಮ್ಮ ಮನಸ್ಸಲ್ಲಿ, ಎಷ್ಟು ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ, ಅಥವಾ ತಿಂಗಳಿಗೆ ನಾನು ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ. ನೀವು ಒಂದು 10,000 ಸಂಪಾದನೆ ಮಾಡ್ತಿದ್ರೆ ನಾನು ಅದನ್ನು ಡಬಲ್ ಮಾಡ್ಕೋಬೇಕಾಗುತ್ತೆ. 20,000 ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಅದನ್ನು ಬರ್ಕೊಳ್ಳೋದಾಗಿರ್ಬೋದು. ಮತ್ತು ಇದನ್ನು ದೇವರ ಮುಂದೆ ಇಟ್ಟು, ಮಹಾದೇವಿಯ ಒಂದು ಮಹಾಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಗುರಿಗಳೆಲ್ಲ ಆದಷ್ಟು ಬೇಗ ನಿಮಗೆ ತಲುಪೋದಕ್ಕೆ ಸಹಾಯವನ್ನು ಮಾಡುತ್ತೆ. ಈ ಅಭ್ಯಾಸ ನಿಮ್ಮ ಸಂಕಲ್ಪ, ಏಕಾಗ್ರತೆ ಅನ್ನೋದು ಖಂಡಿತ ಬೇಕು. ಎಲ್ಲನೂ ಇದ್ದಾಗ ಸಮೃದ್ಧಿಯ ಒಂದು ಶಕ್ತಿಯನ್ನು ಬಲ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಸೊ ನೋಡಿದ್ರಲ್ಲ ಮಹಾಲಕ್ಷ್ಮಿಯ ಸಂದೇಶ ಏನಿದೆ ಅಂತ. ನಿಮಗೆ ಅನ್ವಯ ಆಗಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಅದು ನಿಮಗೆ ಅನ್ವಯ ಆಗಿದೆಯೋ ಇಲ್ವೋ ಅನ್ನೋದನ್ನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಿಗೆಲ್ಲ ಈ ಸಂದೇಶದ ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸಿದ್ರೆ ಅವರಿಗೆ ಶೇರ್ ಮಾಡಿ. ಮತ್ತು ಇದುವರೆಗೂ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ
ಧನ, ಸಮೃದ್ಧಿ, ಸಂತೋಷ ಮತ್ತು ಶಾಂತಿಯಿಂದ ತುಂಬಿರಲಿ. ಮತ್ತೆ ಸಿಗೋಣ ಮುಂದಿನ ರೀಡಿಂಗ್ನಲ್ಲಿ. ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ. ಧನ್ಯವಾದಗಳು. ಶುಭ ದಿನ.